ನಾವು ನೇರ ಬಿತ್ತನೆಯ ಮೂಲಕ ಭತ್ತದ ಬೆಳೆಯನ್ನು ಬೆಳೆಸುತ್ತಿದ್ದೇವೆ. ಅಭಿಮಾನ್ ಬಳಸಿದ ನಂತರ ಭತ್ತದ ಬೆಳೆ ಚೆನ್ನಾಗಿ ಬೆಳೆಯುತ್ತಿದೆ. ಸಸ್ಯಗಳು ಚೆನ್ನಾಗಿ ಕವಲೊಡೆದಿವೆ ಮತ್ತು ಉತ್ತಮವಾಗಿ ಬೆಳೆದಿವೆ. ಈ ಭತ್ತದ ಬೆಳೆಯೆಂದರೆ ಅಭಿಮಾನ್ ಬಳಸಿದ ಬೆಳೆ. ನನ್ನ ಸ್ನೇಹಿತನ ಹತ್ತಿರದ ಭತ್ತದ ಬೆಳೆಯೆಂದರೆ ಅಭಿಮಾನ್ ಬಳಸದ ಬೆಳೆ. ಎರಡನ್ನೂ ಹೋಲಿಸಿದಾಗ ಗಣನೀಯ ವ್ಯತ್ಯಾಸವು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅಭಿಮಾನ್ ಬಳಸಿದ ನನ್ನ ಭತ್ತದ ಬೆಳೆ ಸುಮಾರು 5 ಅಡಿ ಎತ್ತರದವರೆಗೆ ಚೆನ್ನಾಗಿ ಬೆಳೆದಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಯ್ಯಪ್ಪನ್. ನಾನು ತಿರುವರೂರು ಜಿಲ್ಲೆಯವನು. ನಾನು ಕಳೆದ 10 ರಿಂದ 15 ವರ್ಷಗಳಿಂದ ಕೃಷಿ ಮಾಡುತ್ತಿದ್ದೇನೆ. ನಾನು ಭತ್ತ ಮತ್ತು ಹತ್ತಿಯಂತಹ ಬೆಳೆಗಳನ್ನು ಬೆಳೆಯುತ್ತೇನೆ. ನಮ್ಮ ಪ್ರದೇಶದಲ್ಲಿ ನಾವು ಹೆಚ್ಚಾಗಿ ಅಲ್ಪಾವಧಿಯ ಬೆಳೆಗಳನ್ನು ಬೆಳೆಯುತ್ತೇವೆ. ಇಲ್ಲಿನ ಎಲ್ಲಾ ರೈತರು ನೇರ ಬಿತ್ತನೆಯನ್ನು ಅನುಸರಿಸುತ್ತಾರೆ. ನೀರಾವರಿಯನ್ನು ಕಾಲುವೆಗಳ ಮೂಲಕ ಮಾಡಲಾಗುತ್ತದೆ. ನನ್ನ ಸ್ನೇಹಿತ ಶಕ್ತಿವೇಲ್ ಫೇಸ್ಬುಕ್ನಲ್ಲಿ ಎಪಿಕೆಎಸ್ ಆರ್ಗಾನಿಕ್ಸ್ ಎಂಬ ಕಂಪನಿಯನ್ನು ನೋಡಿದರು ಮತ್ತು ಅಭಿಮಾನ್ ಬಳಸಲು ಪ್ರಯತ್ನಿಸಲು ನನಗೆ ಸೂಚಿಸಿದರು. ಹಾಗಾಗಿ ಇದನ್ನು ಪ್ರಯತ್ನಿಸೋಣ ಎಂಬ ಆಲೋಚನೆಯೊಂದಿಗೆ ನಾಟಿ ಮಾಡಿದ 20ನೇ ದಿನದಂದು ನಾವು ಅಭಿಮಾನನ್ನು ಮರಳಿನೊಂದಿಗೆ ಬೆರೆಸಿ ಎಕರೆಗೆ 5 ಲೀಟರ್ ದರದಲ್ಲಿ ಗೊಬ್ಬರವಾಗಿ ಹಾಕಿದೆವು. ಅವರು ಅದನ್ನು ನೀರಿನೊಂದಿಗೆ ಬೆರೆಸಿ ಹನಿ ನೀರಾವರಿ ಮೂಲಕ ಹಾಕಲು ಹೇಳಿದ್ದರು. ಆದರೆ ನೀರು ವೇಗವಾಗಿ ಹರಿಯುತ್ತಿದ್ದರಿಂದ ಅದು ಸಮವಾಗಿ ಹೋಗಲಿಲ್ಲ. ಆದ್ದರಿಂದ ನಾವು ಅದನ್ನು ಮರಳಿನೊಂದಿಗೆ ಬೆರೆಸಿದ್ದೇವೆ. ಪ್ರಸ್ತುತ ಭತ್ತದ ಬೆಳೆಯ ಬೆಳವಣಿಗೆ ತುಂಬಾ ಚೆನ್ನಾಗಿದೆ. ಭತ್ತವು ಉತ್ತಮ ತಲೆಯನ್ನು ರೂಪಿಸಿದೆ. ಒಂದು ಗಿಡದಲ್ಲಿ ಸುಮಾರು 300 ಭತ್ತದ ಕಾಳುಗಳಿವೆ. ಫಲಿತಾಂಶವು ತುಂಬಾ ಚೆನ್ನಾಗಿರುವುದರಿಂದ ನನಗೆ ತುಂಬಾ ಸಂತೋಷವಾಗಿದೆ. ಅಲ್ಲದೆ ಭತ್ತದ ತೂಕವನ್ನು ಹೆಚ್ಚಿಸಲು ಮತ್ತು ಇಳುವರಿಯನ್ನು ಹೆಚ್ಚಿಸಲು FL77 ಸಿಂಪಡಿಸಲು ಅವರು ನಮಗೆ ಹೇಳಿದರು. ಅದರಂತೆ ನಾವು ಅದನ್ನು ನೀರಿನ ಟ್ಯಾಂಕ್ಗೆ 300 ಮಿಲಿ ದರದಲ್ಲಿ ಬೆರೆಸಿದ್ದೇವೆ. ಮೊದಲು ನಾನು ರಾಸಾಯನಿಕ ಗೊಬ್ಬರಗಳನ್ನು ಬಳಸುತ್ತಿದ್ದೆ. ಈಗ ನಾನು ಸಾವಯವವಾಗಿ ಕೃಷಿ ಮಾಡುವುದರಲ್ಲಿ ತುಂಬಾ ತೃಪ್ತಿ ಮತ್ತು ಸಂತೋಷವಾಗಿದ್ದೇನೆ. ನನ್ನ ಒಬ್ಬ ಸ್ನೇಹಿತ ನನ್ನ ಭತ್ತದ ಬೆಳೆಯ ಬಳಿ ಭತ್ತವನ್ನು ನೆಟ್ಟಿದ್ದಾನೆ. ಅವನು ಅಭಿಮಾನನ್ನು ಬಳಸಲಿಲ್ಲ. ನಾನು ಅದನ್ನು ಬಳಸಿದ್ದೇನೆ. ಎರಡನ್ನೂ ಹೋಲಿಸಿದರೆ ಅಭಿಮಾನ್ ಬಳಸುವ ನನ್ನ ಭತ್ತದ ಬೆಳೆ ಸುಮಾರು 5 ಅಡಿ ಎತ್ತರಕ್ಕೆ ಬೆಳೆದಿದೆ. ಯಾವುದೇ ಕೀಟಗಳ ದಾಳಿ ಇಲ್ಲ. ಪ್ರಸ್ತುತ ಒಂದು ಸಸ್ಯದಲ್ಲಿ ಸುಮಾರು 20 ಭತ್ತದ ಅರಳು ರೂಪುಗೊಂಡಿವೆ. ಅಭಿಮಾನ್ ಬಳಸುವ ಮೊದಲು ಇದು ತುಂಬಾ ಕಡಿಮೆಯಾಗಿತ್ತು. ಆದ್ದರಿಂದ ಎಲ್ಲರೂ ಎಪಿಕೆಎಸ್ ಆರ್ಗಾನಿಕ್ಸ್ ಉತ್ಪನ್ನಗಳನ್ನು ಪ್ರಯತ್ನಿಸಿ ಮತ್ತು ಪ್ರಯೋಜನ ಪಡೆಯಬೇಕೆಂದು ನಾನು ವಿನಂತಿಸುತ್ತೇನೆ. ಧನ್ಯವಾದಗಳು.